ಎಲ್ಲರಿಗೂ ಜೈ ಭೀಮ್. ಏನು ಇವತ್ತು ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು ಬಾಬಾ ಸಾಹೇಬರ ಬಗ್ಗೆ ಏನು ಈ ದೇಶದ ಗೃಹ ಸಚಿವರು ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಏನು ತುಚ್ಛವಾಗಿ ಮಾತಾಡಾರ, ಅದನ್ನು ವಿರೋಧಿಸಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರ ಹೆಸರು ತಗೊಳ್ಳೋದು ಒಂದು ಪ್ಯಾಷನ್ ಆಗ್ಬಿಟ್ಟಿದೆ ಅಂತೇಳಿ. ಈ ಹೋರಾಟದ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೀವಿ, ಇದು ನಮ್ ಪ್ಯಾಷನ್. ನೀವು ಇದು ನಮ್ದು ಅಟಿಟ್ಯೂಡ್ ಅನ್ಕೋರಿ, ಫ್ಯಾಷನ್ ಅನ್ಕೋರಿ, ಇದು ನಮ್ ಶಿಸ್ತ್ ಅನ್ಕೋರಿ, ನಮ್ ಬದ್ಧತೆ ಅನ್ಕೋರಿ, ನೀವು ಬೇಕಾದ ಅನ್ಕೋರಿ. ಈ ಹೆಸರು ನಾವೇನೈತಲ್ಲ ಯಾವಾಗಿನವರೆಗೂ ಈ ದೇಶದಲ್ಲಿ ಸಂವಿಧಾನ ಅನ್ನೋದಿರುತ್ತೆ. ಎಲ್ಲಿವರೆಗೂ ನಾವು ಮೂಲ ನಿವಾಸಿ, ಈ ದೇಶನಾಗ ಕೊನೆಯ ಮೂಲ ನಿವಾಸಿ ಎಲ್ಲಿ ಮಠ ಇರ್ತಾನ ಅಲ್ಲಿವರೆಗೂ ಈ ಹೆಸರು ನಾವು ತಗೊಂತೀವಿ. ಅದು ಏನ್ ನೀವು ಮಾಡುದೈತಿ ಮಾಡ್ಕೊಡ್ರಿ. ನೀವು ಏನೈತಲ್ಲ ನಿಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು, ಈ ದೇಶದ ಪ್ರಧಾನ ಮಂತ್ರಿ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿ ಕೆಲವೊಂದ್ ಕಡೆ ತಮಿಳ್ನಾಡಲ್ಲಿ ಅಲ್ಲಿ ಮಂದಿರನ್ನು ಕಟ್ಟಿಸ್ಕೊಂಡ್ ಬಿಟ್ಟಿರಿ. ನೀವೇನಂತೀರಿ 100 ಸರಿ ಜೈ ಮೋದಿ ಅಂತೀರಿ, ಆದ್ರೆ ಈ ಹೆಸರು ನಿಮ್ಗೆ ಕರಗಿಸ್ಕೊಳಕ್ ಆಗೋಲ್. ಅಂದ್ರೆ ಈ ಹೆಸರು ಅಂದ್ರೆ ನಿಮ್ಗೆ ಅಷ್ಟು ರೋಷ ಯಾಕೈತಂದ್ರೆ ಈ ಹೆಸರ್ಲಿಂದ ನೀವು ಆಗಿ ಉಳಿದಿಲ್ಲ. ನಿಮ್ಮನ್ನು ಏನೈತಲ್ಲ ಈ ದೇಶದಾಗ ಒಂದು ಕಡೆ ಸ್ಥಾನದಾಗ ನೀವು ಉಳಿದಿರ ಅನ್ನೋ ಸಂಕಟಕ್ಕೆ ನೀವೇನಾಗತ್ತೀರಿ, ಈ ಹೆಸರಿಂದ ನೀವು ಬಹಳಷ್ಟು ಕುತಂತ್ರ ಮಾಡಾಕತ್ತೀರಿ. ಎಲ್ಲಿವರೆಗೂ ಈ ದೇಶದ ಮೂಲ ನಿವಾಸಿ, ಎಲ್ಲಿವರೆಗೂ ಒಬ್ಬ ಮೂಲ ನಿವಾಸಿನೂ ಎಲ್ಲಿವರೆಗೂ ಇರ್ತಾನ ಅಲ್ಲಿವರೆಗೂ ನೀವು ಬೇಕಾದ್ ಮಾಡಿದ್ರು ನಾವೇನೈತಲ್ಲ ಈ ಹೆಸರನ್ನ ನಾವು ಅಮರಗೊಳಿಸಾಕ ಶತ ಪ್ರಯತ್ನ ಮಾಡಿ ಹೆಸರನ್ನ ಅಮರಗೊಳಿಸ್ತೀವಿ. ಹಾಗೂ ಈ ಹೆಸರನ್ನ ಅಳಿಸಾಕ ನಾವು ಯಾವ್ದೇ ಕಾರಣಕ್ಕೂ ಬಿಡುವುದಿಲ್ಲ. ಹಾಗೂ ನೀವು ಯಾವ್ದೇ ನಮ್ಮ ಮೇಲೆ ಕಾನೂನು ಪ್ರಯೋಗ ಮಾಡಿ ಇನ್ನೊಂದ್ ಮಾಡಿ ನಾವು ಮಾತ್ರ ಈ ಹೋರಾಟನ ಯಶಸ್ವಿ ಮಾಡ್ತೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಹೇಳದಂಗೆ ನಾಳೆ ಏನ್ ದಲಿತರ ಪರ ಸಂಘಟನೆಗಳು ಏನು ಇದು ಕೊಟ್ಟಾರ ಕರೆ ಬಂದ್ಗೆ, ನಾವು ಎಲ್ಲ ಕಾರ್ಮಿಕರಲ್ಲಿ, ಆಮೇಲೆ ದಿನಗೂಲಿ ವ್ಯಾಪಾರಸ್ಥರಲ್ಲಿ ಎಲ್ಲರ ಹತ್ರಲ್ಲಿ ಮನವಿ ಮಾಡ್ಕೊಂತೀವಿ. ತಾವೊಂದ್ ದಿವಸ ಏನೈತಲ್ಲ ಈ ಬೆಂಬಲ ಏನೈತಲ್ಲ ನೀವು ಕೊಡ್ಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ರದ್ದು ಕಾಂಟ್ರಿಬ್ಯೂಷನ್, ಅವ್ರ ಸ್ಯಾಕ್ರಿಫೈಸ್ ಈ ದೇಶಕ್ಕೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಾಕಷ್ಟು ಕೊಟ್ಟಾರ. ಅವ್ರ ಹೆಸರ ಬಗ್ಗೆ ಅವಮಾನ ಆಗೈತಂದ್ರೆ ಈ ದೇಶದ ಪ್ರತಿಯೊಬ್ಬರ ನಾಗರಿಕ ಆದಂತ ನಾವು ನಮ್ಗೆಲ್ಲರಿಗೂ ಒಂದ್ ಏನೈತಲ್ಲ ಅದು ಜವಾಬ್ದಾರಿ ಐತಿ. ಆ ಜವಾಬ್ದಾರಿಯನ್ನು ನೀವು ಮುಂದಿಟ್ಕೊಂಡು ದಯವಿಟ್ಟು ತಾವೆಲ್ಲರೂ ನಾಳೆ ಬಂದೇನ ಕರೆ ಕೊಟ್ಟಾರ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ಇದನ್ನ ಸಂಪೂರ್ಣ ಯಶಸ್ವಿಗೊಳಿಸಿ ಇದಕ್ಕೂ 100ಕ್ಕೆ 100ರಷ್ಟು ನಾವು ಸಂಪೂರ್ಣ ಬೆಂಬಲದೊಂದಿಗೆ SDPI ಇದಕ್ಕೆ ಬೆಂಬಲ ಐತಿ. ತಾವುಗಳು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಬಂದನ್ನು ಯಶಸ್ವಿಗೊಳಿಸಲಿ ತಮ್ಮಲ್ಲಿ ವಿನಂತಿ ಕೇಳಿಸ್ತೇನೆ. SDPI ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಬಾಗೇವಾಡಿ. ಎಲ್ಲರಿಗೂ ಭೀಮ ವಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಈಗಾಗಲೇ ರಾಷ್ಟ್ರಾದ್ಯಂತ ಈ ಏನು ಮೊನ್ನೆ 17ನೇ 18ನೇ ತಾರೀಕಿಗೆ ನಡೆದಂತ ಕಲಾಪದಲ್ಲಿ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿತವಾಗಿ ಕೆಲವೊಂದು ಶಬ್ದಗಳನ್ನ ಪ್ರಯೋಗ ಮಾಡಿದ್ರು. ಅದನ್ನ ಖಂಡಿಸಿ ಇಡೀ ರಾಷ್ಟ್ರಾದ್ಯಂತ SDPI ವತಿಯಿಂದ ಈಗಾಗಲೇ ಎಲ್ಲ ಕಡೆಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ನಮ್ಮ ಗದಗ ನಗರದಲ್ಲೂ ಕೂಡ ನಮ್ಮ ಗದಗ ಜಿಲ್ಲಾ ಇದು DC ಆಫೀಸ್ ಎದುರಿಗೆ ಇವತ್ತು ದೊಡ್ಡ ಪ್ರಮಾಣದೊಳಗೆ ನಮ್ಮ ಸಾಕಷ್ಟು ಕಾರ್ಯಕರ್ತರು ಸೇರಿ ಒಂದು ಆಕ್ರೋಶನ ಹೊರ ಹಾಕುವ ಮುಖಾಂತರ ಅಮಿತ್ ಶಾ ಅವರನ್ನ ಈ ಕೂಡಲೇ ಆ ಸ್ಥಾನದಿಂದ, ಆ ಹುದ್ದೆಯಿಂದ ವಜಾಗೊಳಿಸ್ಬೇಕು. ಯಾಕಂದ್ರ ಇದು ಸಂವಿಧಾನ ವಿರೋಧಿ ಅವರು ಹೇಳಿಕೆ ಆಗಿದ್ದರಿಂದ ಅವ್ರನ್ನ ತಕ್ಷಣ ಆ ಸ್ಥಾನದಿಂದ ವಜಾಗೊಳಿಸ್ಬೇಕು. ಇಲ್ಲವಾದಲ್ಲಿ ಅವರು ಪೂರಾ ನಮ್ಮ ಜನತೆ ಮುಂದೆ ಕ್ಷಮೆ ಯಾಚಿಸ್ಬೇಕು, ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕನ್ನುವಂತ ಒಂದು ನಮ್ಮ ಬಹುಮುಖ್ಯ 2 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡುವ ಮುಖಾಂತರ ಅಲ್ಲಿ ಈಗಾಗಲೇ ನಾವು ಸಾಕಷ್ಟು ಹೋರಾಟ ಮಾಡಿದೀವಿ. ಮತ್ತೆ ಅದೇ ರೀತಿ ನಾಳೆ 24ನೇ ತಾರೀಕಿಗೆ ಏನು ದಲಿತ ಸಂಘಟನೆಗಳ ಒಕ್ಕೂಟ ಗದಗ ಬಂದ್ಗೆ ಕರೆ ಕೊಟ್ಟಿದೆ. ಆ ಗದಗ ಬಂದ್ ಕರೆ ನಮಗೂ ಕೂಡ ಅವರು ಆಹ್ವಾನ ಮಾಡೋದ್ರ ಮುಖಾಂತರ ನಮ್ಗೆ ಕರೆದಿದ್ರು. ನಾವು ಅದನ್ನ ಬಹಿರಂಗವಾಗಿ ನೈತಿಕವಾಗಿ ಹಾಗೂ ಸಂಪೂರ್ಣವಾಗಿ ಬೆಂಬಲ ಕೊಡುವ ಮುಖಾಂತರ ನಾಳೆಯೂ ಕೂಡ ಗದಗ ಬಂದ್ ಯಶಸ್ವಿ ಆಗ್ಲಿಕ್ಕೆ ನಾವು ಅವ್ರನ್ನ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾಳೆ ಗದಗಲಿಂದ ಹಿಡಿದು ದಿಲ್ಲಿವರೆಗೂ ಕೂಡ ನಮ್ಮ ಧ್ವನಿಯನ್ನು ಮುಟ್ಟಿಸಬೇಕನ್ನುವಂತ ಪ್ರಯತ್ನವನ್ನ ನಾವು ಎಲ್ಲ ಗದಗ ಜಿಲ್ಲೆಯ ಸಮಸ್ತ ದಲಿತ ಹಾಗೂ ಅಲ್ಪಸಂಖ್ಯಾತ ಬಾಂಧವರು, ಹಿಂದುಳಿದವರು ಕೂಡಿ ನಾಳೆ ಮಾಡ್ತಾ ಇದೀವಿ ಅಂತ ಹೇಳಿ ನಾನು 2 ಮಾತು ಹೇಳಿದೆ.